ಆಪರೇಷನ್ ಟೈಮ್ ಆಗ್ತಾ ಇದೆ. ಡಾಕ್ಟ್ರ್ ಇನ್ನೂ ಬಂದೇ ಇಲ್ಲ. ಮಗ ನೋವಿನ ನರಳ್ತಾ ಇದ್ದಾನೆ. ಯಾರಿಗೂ ಜವಾಬ್ದಾರಿನೇ ಇಲ್ವಾ ಇಲ್ಲಿ? ಏನ್ರಿ ಬರ್ತಾರೆ? ಟೈಮ್ ಎಷ್ಟೀಗ? 10:30. ಪೇಷಂಟ್ಗೆ ಏನಾದ್ರು ಹೆಚ್ಚು ಆಯ್ತು ಅಂದ್ರೆ ಯಾರಿಗೆ ನೋಡ್ತಾರೆ? ಸರ್ ಆ ಥರ ಏನೂ ಆಗಲ್ಲ, ವೆಯ್ಟ್ ಮಾಡಿ ಬರ್ತಾರೆ. ಮ್ಯಾನರ್ಸ್ ಇಲ್ಲ, ಟೈಮ್ ಸೆನ್ಸ್ ಇಲ್ಲ, ಕಂಪ್ಲೇಂಟ್ ಮಾಡ್ಬಿಡ್ತೀನಿ, ಮೀಡಿಯಾ ಕಳಿಸ್ಬಿಡ್ತೀನಿ. ನೋಡಿ ಸರ್, ನಮ್ಗೆ ಗೊತ್ತಿರೋಂತ ಹೇಳಿದೆ, ಸುಮ್ಮನೆ ಕಿಚ್ಬೇಡಿ. ಹಾಸ್ಪಿಟಲ್ ಹೆಂಗ್ ಹೋಗ್ತಾರೆ ನೋಡಿ ಅವರು, ಹೆಂಗ್ ಹೋಗ್ತಾರೆ ನೋಡಿ. ಜವಾಬ್ದಾರಿ ಇಲ್ಲ ಅವ್ರಿಗೆ. ನಾ ಸುಮ್ಮನೆ ಬಿಡಲ್ಲ, ಮೀಡಿಯಾ ಕಳಿಸ್ಬಿಡ್ತೀನಿ. ಇವ್ರಿಗೆ ಏನ್ರಿ ಗೊತ್ತ ನನ್ನ ಮಗನ ಬಗ್ಗೆ? ಸರ್, ಆರ್ಮಿಲಿದ್ದ ಅವನು ಯುದ್ಧ ಮಾಡ್ಬೇಕಾದ್ರೆ ಕಣ್ಕೊಳ್ಕೊಂಡ. ನಿಜ ಹೇಳ್ಬೇಕು ಅಂದ್ರೆ ಇವ್ರನ್ನೆಲ್ಲ ಬಾರ್ಡರ್ ನಿಲ್ಲಿಸಿ ಶೂಟ್ ಮಾಡಬೇಕು. ಎಂತವ್ರು ಸಂತ ಇವ್ರಿಗೆ ಏನ್ ಗೊತ್ತಾಗ್ಬೇಕು? ಪ್ರಾಣದ ಬೆಲೆ ಗೊತ್ತಿಲ್ಲ ಸರ್ ಅವ್ರಿಗೆ, ಜವಾಬ್ದಾರಿ ಇಲ್ಲ. ಸರ್ ಸರ್ ಏನ್ ಸರ್ ಫ್ಯಾಷನ್ ಸಾಯ್ತಾ ಇದ್ರೆ ನೀವು ಈಗ ಬರ್ತಾ ಇದ್ರ? ಮನುಷ್ಯತ್ವವಿಲ್ಲ ಸರ್ ನಿಮ್ಗೆ? ಇದೇ ನಿಮ್ ಮಗಳ ಆಗಿದ್ರೆ ಹೀಗೆ ಮಾಡ್ತಾ ಇದ್ರ? ಸರ್ ಕಂಡೀಷನ್ ಹೇಗಿದೆ ಸರ್? ಸರ್ ಸರ್ ನಿಮಿಷ ಬನ್ನಿ. ಪೇಷಂಟ್ ಏನಾಗಬೇಕು ನಿಮಗೆ? ತಂದೆ ಅವನ ಮಗ. ಬಾಯಿದಿಂದ ಬಾಯಿ ಬಂದಿದ್ದೆಲ್ಲ ಮಾತಾಡೋದು, ತಿಳಿದೆ ಏನೋ ತೋಚಿದ್ದೆಲ್ಲ ಹೇಳೋದಲ್ಲ. ಅವ್ರು ಮಾಡಿದ್ದು ನಿಮ್ಮ ಮಗನ ಕಣ್ಣಿನ ಆಪರೇಷನ್ ಮಾತ್ರ ಅಲ್ಲ, ಅವ್ರ ಮಗನ ಕಣ್ಣಿನ ದಾನ. ಗೊತ್ತಾ ನಿಮಗೆ? ಒಬ್ಬ ತಂದೆಯಾಗಿ ತಾನು ಮಾಡ್ಬೇಕಾದ ಕರ್ತವ್ಯನ ಅರ್ಧಕ್ಕೆ ಬಿಟ್ಟು ಡಾಕ್ಟರ್ಗೆ ಜೀವ ಉಳಿಸೋಕೆ ಬಂದಿದ್ದಾರೆ. ಅಂಥವ್ರ ಬಗ್ಗೆ ನೀವು ಇದೇ ನಿಮ್ಮ ಮಗಳ ಆಗಿದ್ರೆ ಹೀಗೆ ಮಾಡ್ತಾ ಇದ್ರ? ಡಾಕ್ಟರ್ನ ಕೇವಲ ಯಂತ್ರವಾಗಿ ನೋಡ್ತಾರೆ ಹೊರತು ಅವನು ಒಬ್ಬ ಮನುಷ್ಯ, ಅವನಿಗೂ ಮನಸ್ಸಿದೆ, ಭಾವನೆ ಇದೆ ಅಂತ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. 24 ಗಂಟೆಗಳ ಕಾಲ ಊಟ ನಿದ್ರೆ ಬಿಟ್ಟು ತನ್ನ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಕರ್ತವ್ಯನ ನೆಚ್ಚಿಕೊಂಡ ವೈದ್ಯರುಗಳಿಗೆ ಒಂದು ಸಲ್ಯೂಟ್.